ಹಲೋ ಗಾಯ್ಸ್, ವೆಲ್ಕಮ್ ಟು ಕುಕಿಂಗ್ ವಿತ್ ಮೇಘಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ರಸಗುಲ್ಲ ಹೇಗೆ ಮಾಡೋಣ ಅಂತ ನೋಡ್ಕೊಂಬರೋಣ. ಈಗ ಒಂದು ಕಡಾಯಿಗೆ ಹಾಲನ್ನು ಕಾಯಿಸೋಕ್ಕಿಟ್ಟಿದ್ದೀನಿ. ನೀವು ಯಾವುದೇ ಹಾಲಾದ್ರೂ ತೊಗೊಬೋದು. ಇಲ್ಲಿ ನಾನು ನಂದಿನಿ ಹಾಲು ತೊಗೊಂಡಿದ್ದೀನಿ. ನೋಡಿ, ಹಾಲಿಗೆ ಉಪ್ಪು ಬಂದಿದೆ. ಹಾಲು ಉಕ್ಕಿದ ಮೇಲೆ ಲೋ ಫ್ಲೇಮ್ ಇಟ್ಕೊಂಡು ನಿಂಬೆಹಣ್ಣು ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಹಾಲು ಒಡೆದೋಗೋಕ್ಕೆ ನಿಂಬೆಹಣ್ಣಾರು ಯೂಸ್ ಮಾಡ್ಬೋದು, ಇಲ್ಲ ನಿಮ್ಮ ಮನೇಲಿ ವಿನಿಗರಾರು ಯೂಸ್ ಮಾಡ್ಬೋದು, ಯಾವುದು ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ನಿಂಬೆಹಣ್ಣು ಹಾಕಿ, ಯಾಕಂದರೆ ಹುಳಿ ಅಂಶ ಜಾಸ್ತಿ ಆಗುತ್ತೆ. ಇಲ್ಲಿ ನಾನು ಅರ್ಧ ನಿಂಬೆಹಣ್ಣು ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹಾಲು ಈ ರೀತಿ ಹೊಡಿಬೇಕು, ಮಜ್ಜಿಗೆ ರೀತಿ ಕಾಣಿಸ್ಬೇಕು, ಆ ರೀತಿ ಹಾಲು ಹೊಡಿಬೇಕು. ಈಗ ಒಂದು ಕಾಟನ್ ಬಟ್ಟೆಗೆ ನೀಟಾಗಿ ಒಡೆದೋಗಿರೋ ಹಾಲನ್ನ ಸೋಸ್ಕೊತಾ ಇದ್ದೀನಿ. ನೀಟಾಗಿ ಸೋಸ್ಕೊಳ್ಳಿ. ಒಂದು ಕಾಟನ್ ಬಟ್ಟೆನೇ ಯೂಸ್ ಮಾಡಿ. ನೋಡಿ, ನೀರಿನ ಅಂಶ ಹೋಗಂಗೆ ನೀಟಾಗಿ ಇಂಟ್ಕೊಳ್ಳಿ. ಫುಲ್ಲು ನೀರಿನ ಅಂಶ ಒಂಚೂರು ಇರಬಾರ್ದು. ಅರ್ಧ ಗಂಟೆ ಅದನ್ನು ಹಾಗೆ ಬಿಡಿ. ನೋಡಿ, ಈ ರೀತಿ ಆಗಬೇಕು. ಒಂಚೂರು ನೀರಿನ ಅಂಶ ಇರಬಾರ್ದು, ಈ ರೀತಿ ಕಾಣಿಸ್ಬೇಕು. ಇವಾಗ ನಾನು ಸಕ್ಕರೆ ಪಾಕ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಬೌಲ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆಗೆ 2 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ನೀಟಾಗಿ ಪಾಕ ಗಟ್ಟಿ ಆಗೋವರೆಗೂ ನೀಟಾಗಿ ಕಾಯಿಸ್ಕೊಳ್ಳಿ. ಅಂಟಂಟಾಗಬೇಕು. ನೋಡಿ, ನೀಟಾಗಿ ಕಾಯಿಸ್ಕೊಳ್ಳಿ. ಇವಾಗ 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಫ್ಲೇವರ್ಗೆ ಹಾಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚಪಾತಿ ಹಿಟ್ಟು ಹೇಗೆ ಮಿದಿತೀರಲ್ಲ ಆ ರೀತಿ ಚೆನ್ನಾಗಿ ಮಿದಿಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಗಟ್ಟಿಗೆ ಮಿದಿರಿ. ನೋಡಿ, ಇಲ್ಲಿ 13 ಉಂಡೆ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಿದ್ದೀನಿ. ಇದನ್ನು ಪಾಕದೊಳಗಡೆ ಒಂದೊಂದೇ ಹಾಕ್ಕೊತಾ ಇದ್ದೀನಿ. ಪಾಕ ಗಟ್ಟಿ ಆದಮೇಲೆ ಅಂಟಂಟು ಆಗಬೇಕು, ಆ ರೀತಿ ಕಾಣಿಸ್ಬೇಕು ಪಾಕ. ಹಂಗೆ ಕಾಣಿಸಿದ್ಮೇಲೆ ನಾನು ಒಂದೊಂದೇ ಉಂಡೆ ಹಾಕ್ಕೊತಾ ಇದ್ದೀನಿ. ಇದು ಪಾಕದೊಳಗಡೆ ನೆಂದ ಮೇಲೆ ಅದ್ರ ಸೈಜ್ ಡಬಲ್ ಆಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಉಂಡೆ ಹಾಕ್ಕೊತಾ ಇದ್ದೀನಿ. ಇದನ್ನು ನೀವು ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಕಾಯಿಸ್ಕೊಳ್ಳಿ. ಈಗ ನೋಡಿ, ರಸಗುಲ್ಲ ರೆಡಿಯಾಗಿದೆ. ಅದ್ರ ಮೇಲೆ ಸ್ವಲ್ಪ ಬಾದಾಮ್ ಪೌಡರ್ ಉದುರಿಸಿದ್ದೀನಿ. ನೀವು ಇನ್ನೂ ನೆನೆಸಿದ್ರೆ ಇನ್ನೂ ದಪ್ಪ ಆಗುತ್ತೆ.